ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಬ್ಯಾಂಕಾಕಲ್ಲಿ ಗೋಲ್ಡನ್ ಪ್ಯಾಲೇಸ್ ಹಾಗೆ ವಾಟರ್ನ್ ಟೆಂಪಲ್ ಅಂತ ಎರಡು ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಗೋಲ್ಡನ್ ಪ್ಯಾಲೇಸ್ಗೆ ಹೋಗ್ತೀವಿ. ಅಲ್ಲಿ ನಮ್ಮ ಗೈಡ್ ಬಂದು ನಮ್ಮನ್ನ ಎರಡು ಪ್ಲೇಸಸ್ನ ಗೈಡ್ ಮಾಡಿ ತೋರಿಸ್ತಾರೆ, ಯಾವ್ಯಾವ ಥರ ಇದೆ ಪ್ಲೇಸು, ಅದ್ರ ಬಗ್ಗೆ ಏನು ಹಿಸ್ಟ್ರಿ ಇದೆ ಪ್ರತಿಯೊಂದೂ. ಸೊ ಬನ್ನಿ ಹೋಗೋಣ. ನಾವಿವಾಗ ಸ್ಕೈ ಟ್ರೈನಲ್ಲಿದ್ದೀವಿ. ಸೊ ಸ್ಕೈ ಟ್ರೈನಿಂದ ಗೋಲ್ಡನ್ ಪ್ಯಾಲೇಸ್ನ ರೀಚ್ ಆಗ್ತೀವಿ. ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀವಿ, ಬನ್ನಿ. ಸೊ ಇವಾಗ ನಮ್ಮ ರೂಮಿಂದ ನಮಗೆ ಆಲ್ರೆಡಿ ನಾನು ಹೇಳಿದಂಗೆ ಬಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತುಂಬಾ ಆಕ್ಸೆಸಿಬಲ್ ಆಗಿದೆ. ಸೊ ಅಲ್ಲಿಂದ ನಾವು ಇವಾಗ ಬಸ್ಸಿಂದ ಗೋಲ್ಡನ್ ಟೆಂಪಲ್ ಎಲ್ಲಿದೆ ಅಲ್ಲಿಗೆ ಡೈರೆಕ್ಟಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ತುಂಬ ಏನು ದೂರ ಇಲ್ಲ, ಒಂದು 30 ಮಿನಿಟ್ಸ್ ಅಷ್ಟೇ. ಸೊ ಇದನ್ನೆಲ್ಲನೂ ನಾನು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿಕೊಂಡು ಯಾವುದು ಹತ್ರ ಆಗುತ್ತೆ ಅಂತ ನೋಡಿಕೊಂಡು ನನಗೆ ಡೌಟ್ ಇದ್ದರೆ, ಕನ್ಫ್ಯೂಷನ್ ಇದ್ದರೆ ಅದನ್ನು ಡ್ರೈವರ್ ಹತ್ರ ಮಾತಾಡ್ಕೊಂಡು ಹೋದ್ವಿ. ಸೊ ಅಂದರೆ ಟ್ಯಾಕ್ಸಿ ಎಲ್ಲ ಬುಕ್ ಮಾಡ್ಕೊಂಡು ಹೋಗೋದಕ್ಕಿಂತ ಈ ಥರ ಆರಾಮಾಗಿ ಆಕ್ಸೆಸಿಬಲ್ ಇದ್ದಾಗ ಈ ಥರ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಂದು ಕನ್ವೀನಿಯೆಂಟಾಗೂ ಇರುತ್ತೆ, ಕಂಫರ್ಟಬಲ್ ಆಗೂ ಇರುತ್ತೆ, ನಮಗೂ ದುಡ್ಡು ಉಳಿಯುತ್ತೆ. ಸೊ ಫೈನಲಿ ನಾವು ಇವಾಗ ಡೈರೆಕ್ಟ್ ಇವಾಗ ಏನು ಟೆಂಪಲ್ ಇದೆ ಅದು ಎದುರುಗಡೆನೇ ಬಸ್ ಸ್ಟ್ಯಾಂಡ್ ಇರೋದು. ಸೊ ಅಲ್ಲಿ ಬಂದು ನಿಲ್ಲಿಸ್ತಾರೆ. ಸೊ ನಾವು ಅಲ್ಲಿಂದ ಹೇಳ್ಕೊಂಡು ಇಲ್ಲಿ ಹೋಗ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಹಿಪ್ ಹಾಪ್ ಅಂತ ಹೇಳಿ. ಸೊ ಒಂದಷ್ಟು ಜನನ ಯಾರ ಕೈ ನಡೆಯೋಕ್ಕಾಗಲ್ಲ ಅವರನ್ನೆಲ್ಲ ಈ ಥರ ತೋರಿಸ್ಕೊಂಡು ಗೈಡ್ ಮಾಡ್ಕೊಂಡು ಒಂದಷ್ಟು ಪ್ಲೇಸಸ್ನ ತೋರಿಸ್ಕೊಂಡು ಬರ್ತಾರೆ. ಸೊ ಒಂದಿಷ್ಟು ಅಂತ ಅಮೌಂಟ್ನ ಕಲೆಕ್ಟ್ ಮಾಡ್ತಾರೆ. ಸೊ ನಾವು ಇವಾಗ ಒಳಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮಗೆ ಡ್ರೈವರು ಅಂದರೆ ನಾನು ಗೈಡ್ ಹೇಳಿದ್ನಲ್ಲ, ಅವ್ರಿಗೆ ಫೋನ್ ಮಾಡಿದರು. ಸೊ ಅವ್ರು ಹೇಳಿದ್ರು ಒಳಗಡೆ ಬಂದು ವೆಯ್ಟ್ ಮಾಡ್ತಾರೆ. ನಾನು ಈ ಥರ ಗ್ರೀನ್ ಕಲರ್ ಶರ್ಟ್ಸ್ ಹಾಕಿರ್ತೀನಿ ಆ್ಯಂಡ್ ಅವ್ರ ಹ್ಯಾಟ್ ಮೇಲೆ ಅವ್ರ ಕಂಪ್ನಿದು ನೇಮ್ ಇರುತ್ತೆ ಅಂತ ಎಲ್ಲ ಹೇಳಿದರು. ಸೊ ಇನ್ನೂ ಒಂದಷ್ಟು ಜನ ಬರೋವಂಥ ಟೈಮ್ ಇತ್ತು. ಆ್ಯಂಡ್ ಇಲ್ಲೂ ಅಷ್ಟೇ ಡ್ರೆಸ್ಗಳು ತುಂಬಾ ಚೆಕ್ ಮಾಡ್ತಾರೆ. ಒನ್ ಪೀಸು ಮತ್ತು ಮಂಡಿಯಿಂದ ಮೇಲ್ಗಡೆ ಇದ್ದರೆ, ಸ್ಲೀವ್ಲೆಸ್ ಎಲ್ಲ ಇದ್ದರೆ ಒಳಗಡೆ ಅಲೋನೇ ಮಾಡಲ್ಲ. ಅಕಸ್ಮಾತಾಗಿ ನೀವು ಹೋಗಲೇಬೇಕು ಅಂತ ಅಂದರೆ ಅಲ್ಲಿ ಇರೋವಂಥ ಬಟ್ಟೆಗಳನ್ನ ಬೈ ಮಾಡಿ ಅದನ್ನು ಹಾಕ್ಕೊಂಡೇ ಹೋಗಬೇಕು. ಸೊ ನಾವು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರಲ್ಲ, ತುಂಬ ಧಗೆ ಆಗ್ತಿತ್ತು. ಅಂದರೆ ಬಿಸಿಲು ಅಂದರೆ ಆ ಥರ ಕಾಣೋ ಥರ ಬಿಸಿಲಿಲ್ಲ, ಬಟ್ ತುಂಬಾ ಶೆಕೆ ಆಗ್ತಿತ್ತು. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ನಿಮಗೆ ಎಂಟ್ರೆನ್ಸಲ್ಲೇ ಅವರು ಬಟ್ಟೆನ ಕೊಡ್ತಾರೆ. ನೀವು ಬೇಕು ಅಂದರೆ ಬೈ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡೇ ಒಳಗಡೆ ಹೋಗಬೇಕು. ಸೊ ಯಾವುದೇ ಕಾರಣಕ್ಕೂ ಅಂದರೆ ಚಿಕ್ಕ ಬಟ್ಟೆ ಇಲ್ಲಾಂದರೆ ಮಂಡಿಯಿಂದ ಮೇಲ್ಗಡೆ ಸ್ಲೀವ್ಲೆಸ್ ಡ್ರೆಸ್ಗಳು ಯಾವುದೇ ಇದ್ರೂ ಅದನ್ನು ಅಲೋ ಮಾಡಲ್ಲ. ಅದಾಗಿದ ತಕ್ಷಣ ಸೆಕ್ಯೂರಿಟಿ ಚೆಕಿನ್ ಆಗುತ್ತೆ. ಸೆಕ್ಯೂರಿಟಿ ಚೆಕಿನ್ ಆಗಿದ ತಕ್ಷಣ ಸೊ ಒಂದಷ್ಟು ಜನ ಯಾರ್ಯಾರು ಬಂದಿರ್ತೀವಿ ಅವರೆಲ್ಲ ಇಂಟ್ರೊಡಕ್ಷನ್ ಮಾಡ್ಕೊಂಡ್ವಿ. ಸೊ ಅವ್ರು ಇಲ್ಲಿಂದ ಬಂದಿರೋದು, ಯಾವ ಕಂಟ್ರಿಯಿಂದ ಬಂದಿರೋದು, ನಾವು ಯಾವ ಕಂಟ್ರಿಯಿಂದ ಬಂದಿರೋದು ಪ್ರತಿಯೊಂದೂ. ಸೊ ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಒಂದಷ್ಟು ಜನ ಗ್ರೂಪಲ್ಲಿ ಹೋಗಿರೋದ್ರಿಂದ ಎಲ್ಲರನ್ನೂ ಅವರು ಗೈಡ್ ಮಾಡಿ ಒಳಗಡೆ ಕರ್ಕೊಂಡು ಹೋದರು. ಸೊ ಫಸ್ಟ್ ನಾವು ನೋಡ್ತಾ ಇದ್ದೀವಲ್ಲ, ಇದೇ ಗೋಲ್ಡನ್ ಟೆಂಪಲ್ಲು. ಇದು ಆ್ಯಕ್ಚುಲಿ ಬಂದುಬಿಟ್ಟು ತುಂಬಾ ಫೇಮಸ್. ಈ ಥರ ಅಂತೂ ನೀವು ಎಲ್ಲ ಕಡೆನೂ ನೋಡ್ಬೋದು. ಇದೇ ದೇವಸ್ಥಾನನೇ ನೋಡಬೇಕು ಅಂತ ಏನಿಲ್ಲ. ಆ್ಯಕ್ಚುಲಿ ಎಲ್ಲ ಇಲ್ಲಿ ಬ್ಯಾಂಕಾಕಲ್ಲಿ ಎಷ್ಟೊಂದು ಕಡೆ ಇರುವಂಥ ಪ್ಲೇಸಸ್ ಎಲ್ಲ ಇದೇ ಥೀಮಲ್ಲೇ ಇದೆ. ಬಟ್ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಈ ಲೊಕೇಶನ್ನು. ಸೊ ಎಂಟ್ರೆನ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ಎಂಟ್ರೆನ್ಸ್ ಫೀನೇ ನಿಮಗೆ ಒಂದು 900 ರುಪೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂದರೆ ತುಂಬ ಏನು ಇಷ್ಟ ಇದ್ದರೆ ಹೋಗ್ಬೋದು. ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಫೋಟೋ ತೊಗೊಳ್ಬೋದು. ಬಟ್ ಅದಕ್ಕಿಂತ ಒಳಗಡೆ ನಿಮ್ಮನ್ನ ಯಾರೂ ಬಿಡಲ್ಲ. ಸೊ ನಾವು ಎಷ್ಟೇ ಎಂಟ್ರಿ ಫೀಸ್ ತೊಗೊಂಡು ಅದಕ್ಕಿಂತ ಒಳಗಡೆ ನಮ್ಮನ್ನ ಬಿಡಲ್ಲ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಫೋಟೋಗಳನ್ನ ನೀವು ತೊಗೊಂಡು ಆಚೆಗೆ ಬರಬಹುದು. ಅದಾದಮೇಲೆ ಇನ್ನೊಂದು ನಾನು ಹೇಳಿದ್ನಲ್ಲ, ವಾಟರ್ನ್ ಟೆಂಪಲ್ ಅಂತ. ಸೊ ಅದು ಬಂದುಬಿಟ್ಟು ವೈಟ್ ಕಲರ್ ಪೇಸ್ಟಲ್ ಕಲರಲ್ಲಿ ಥೀಮಲ್ಲಿ ಇರುತ್ತೆ. ಸೊ ಈ ಥರ ಅಷ್ಟೊಂದು ಅಲ್ಲಿ ಕಲ್ಲರು ಗೋಲ್ಡ್ ಅದೆಲ್ಲ ನಿಮಗೆ ಕಾಣಿಸೋದೇ ಇಲ್ಲ. ಅಲ್ಲಿ ಏನಿದ್ರು ಜಸ್ಟ್ ಒಂದು ವೈಟ್ ನಾರ್ಮಲಾಗಿ ಪೇಸ್ಟಲ್ ಕಲರಲ್ಲಿ ಮಾಡಿರುವಂಥ ಟೆಂಪಲ್ಸ್ಗಳು ನಿಮಗೆ ಕಾಣಿಸುತ್ತೆ. ಸೊ ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿನವ್ರದ್ದು ದೇವರು ಅಂತ ಅಂದ್ರೇ ಬುದ್ಧ. ಸೊ ನೀವೆಲ್ಲೇ ಹೋದ್ರೂ ಒಳಗಡೆ ನೀವು ನೋಡೋಕ್ಕಾಗೋದು ಬುದ್ಧ ದೇವ್ರನ್ನ ಮಾತ್ರ. ಸೊ ಅದೇ ಥರನೇ ಇಲ್ಲಿ ಒಳಗಡೆ ಬಂದವಲ್ಲ, ಈಗ ಟಿಕೆಟ್ ತೊಗೊಂಡು ಸ್ಕ್ಯಾನ್ ಮಾಡಿ ನಾನು ಒಳಗಡೆ ಕಳಿಸ್ತಾರೆ. ಸೊ ಒಳಗಡೆ ಫೋನ್ ಅನ್ನೋದ್ರಿಂದ ನಾನು ಜಾಸ್ತಿ ವೀಡಿಯೋನೂ ಸಹ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಒಂದಷ್ಟು ಫೋಟೋ ತೊಗೊಂಡು ನಾವು ಅಲ್ಲಿಂದ ಹಾಕಿದ್ದೀವಿ. ಆ್ಯಂಡ್ ಅದಾದಮೇಲೆ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಬಸ್ನ ತೊಗೊಂಡ್ವಿ. ಬಸ್ ತೊಗೊಂಡ್ಬಿಟ್ಟು ಇವಾಗ ಆರಾಮಾಗಿ ಹೋಗೋಣ ಅಂತ ಹೇಳಿ ಬಂದ್ವಿ. ನಮ್ಮ ರೂಮ್ಗೆ ಹತ್ರ ಆಗಿರುವಂಥ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಬಟ್ ನಾವು ಲಂಚ್ ಮಾಡಿರಲಿಲ್ಲ. ಒಂದು 3-4 ಆಗಿಬಿಟ್ಟಿತ್ತು ನಾವು ಆ್ಯಕ್ಚುಲಿ ಬರೋ ಅಷ್ಟರಲ್ಲಿ. ಆ್ಯಂಡ್ ಮಳೆ ಬೇರೆ ಬರ್ತಾಯಿತ್ತು. ವೆದರ್ ಅಂತೂ ಸಖತ್ತಾಗಿತ್ತು. ಬಟ್ ಸ್ಟಿಲ್ ಇನ್ನೇನು ಅಲ್ಲೇ ಹೋಗಿ ಮಾಡೋಣ, ಅಲ್ಲಿ ಅಂದರೆ ನಮಗೆ ಸ್ವಲ್ಪ ಜಾಗಗಳು ಗೊತ್ತಲ್ಲ. ಸೊ ಅಲ್ಲೇ ಬೇಕಾದರೆ ಚೆಕ್ ಮಾಡಿ ತಿನ್ನೋಣ ಅಂತ ಹೇಳಿ ಹೋದ್ವಿ. ಸೊ ಇಲ್ಲಿನ ಸುಪ್ರೀಂ ಕೋರ್ಟ್ ಅಂದರೆ ನಾರ್ಮಲ್ ಕೋರ್ಟ್ಗಳೆಲ್ಲ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಬ್ಯಾಂಕಾಕು ಅಷ್ಟು ತುಂಬಾ ಸ್ಪೇಷಿಯಸ್ ಆಗಿತ್ತು. ಪ್ಲೇಸಸ್ ಎಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇತ್ತು.
ಆ್ಯಂಡ್ ಅದೊಂಥರ ವೈಬೇ ಚೆನ್ನಾಗಿತ್ತು ಬ್ಯಾಂಕಾಕಲ್ಲಿ. ಸಖತ್ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಟು ಬಿ ಆನೆಸ್ಟ್ ನನಗೆ ತುಂಬ ಸೇಫ್ ಅಂತ ಅನ್ನಿಸ್ತು. ನನಗೆ ಜನ ನೋಡಿ ಎಲ್ಲ ಆದಮೇಲೆ. ಆ್ಯಂಡ್ ಅಲ್ಲಿ ನೋಡಿ ಮರಕ್ಕೆಲ್ಲ ಅಲ್ಲಿ ಗ್ರಿಲ್ ಥರ ಹಾಕಿದ್ದಾರೆ. ಏನಕ್ಕೆ ಅಂದರೆ ಮರ ಅಕಸ್ಮಾತಾಗಿ ಮಳೆ ಕಾಲ ಬಂದಾಗ ಮಳೆ ಜಾಸ್ತಿ ಆಗಿ ಮಳೆಗಾಲದಲ್ಲಿ ಬಿಡೋ ಸೊ ನೋಡ್ತಾ ಇದ್ದೀವಿ ಫುಲ್ಲು ಹೋಗ್ಬಿಡುತ್ತೆ. ಆ್ಯಕ್ಚುಲಿ ನಾವು ಅವರು ಮಲ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಆ್ಯಂಡ್ ಹಂಗೆ ಒಂದು 30 ಮಿನಿಟ್ಸ್ ಅಷ್ಟೇ ಡ್ಯೂರೇಷನ್, ಅಂದರೆ ನಮ್ಮ ರೂಮ್ಗೆ ಜಾಗ ಇರೋದು ಇಲ್ಲಿಂದ ಅಲ್ಲಿಗೆ. ಆ್ಯಂಡ್ ಫೈನಲಿ ಇಲ್ಲಿದ್ದು ಇಂಡಿಯನ್ ರೆಸ್ಟೋರೆಂಟ್ ಯಾವುದಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮಗೆ ಹುಡ್ಕೋದೇ ಜಾಸ್ತಿ ಪ್ರಾಸೆಸ್ ಆಗುತ್ತೆ, ಸುಸ್ತಾಗಿ ಹೋಗ್ಬಿಡ್ತಿತ್ತು ಅಂತ ಹೇಳಿ ಕೊನೆಗೆ ನಮ್ಮ ರೂಮ್ ಪಕ್ಕನೇ ಒಂದು 2 ಅಂಗಡಿ ಬಿಟ್ಟು ಪಕ್ಕನೇ ಇಂಡಿಯನ್ ಸಖತ್ತಾಗಿತ್ತು. ಆ್ಯಂಡ್ ಹಾಗೆ ಒಂದು ಕ್ಲಿಕ್ ತೊಗೊಂಡಿದ್ದು ಯಾವ್ಯಾವ ಥರದ ಕಾರೆಲ್ಲ ಇದೆ ಗೊತ್ತಾ ಇಲ್ಲಿ. ಸಖತ್ ಇಷ್ಟ ಆಯಿತು ನಮಗೆ. ಆ್ಯಂಡ್ ನಿಮಗೆ ನೀವು ಬುಕ್ ಮಾಡಿದ್ರೆ ನಾರ್ಮಲ್ ಯಾವುದೋ ಚಿಕ್ಕ ಕಾರ್ ಆ ಥರ ಎಲ್ಲ ಬರೋಲ್ಲ, ಎಲ್ಲ ಫುಲ್ ಸೂಪರಾಗಿರೋ ಬ್ರ್ಯಾಂಡ್, ಅಂದರೆ ತುಂಬ ದೊಡ್ಡ ಲಕ್ಸುರಿ ಕಾರ್ಗಳೇ ಬರೋದು ಟ್ಯಾಕ್ಸಿ ಬುಕ್ ಮಾಡಿದರೆ. ಸೊ ಇದು ಇಲ್ಲಿನ ಸ್ಪೆಷಾಲಿಟಿನೇ ಅದು. ಆ್ಯಂಡ್ ಇಲ್ಲಿ ಎಲ್ಲ ಬಸ್ಸಲ್ಲೂ ಈಗ ನಾರ್ಮಲ್ ನಮ್ಮದು BMTC ಬಸ್ ಇರುತ್ತಲ್ಲ ಅದೇ ಥರನೇ ಈ ಬಸ್ಸು. ಸೊ ಇಲ್ಲೂ ಸಹ ಈ ಬಸ್ಸಲ್ಲೂ ಸಹ ಕ್ಯಾಮ್ರಾ ಎಲ್ಲ ಇತ್ತು. ಸೊ ನಾವು ಡೈರೆಕ್ಟಾಗಿ ಊಟ ಮಾಡಿಬಿಟ್ಟು ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ಬ್ಯಾಂಕಾಕ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇವಾಗ ನಾವು ಈಗಲೂ ಅಷ್ಟೇ ಬಸ್ಸಲ್ಲೇ ಬಂದ್ವಿ. ನಮ್ಮ ರೂಮಿಂದ ಸೆಂಟ್ರಲ್ ವರ್ಲ್ಡ್ ಅನ್ನೋ ಒಂದು ಸ್ಟಾಪ್ ಇದೆ, ಆ ಸ್ಟಾಪಿಗೆ ಇವಾಗ ಬಸ್ಸಲ್ಲೇ ಬಂದು ಇಳಿದ್ವಿ. ಸೊ ಇನ್ನೂ ಸ್ವಲ್ಪ ಮುಂದೆ ಇದೆ. ಆ್ಯಕ್ಚುಲಿ ದ ಮೇನ್ ಬ್ಯಾಂಕಾಕ್ ಶಾಪಿಂಗ್ ಪ್ಲೇಸ್ ಬಂದ್ಬಿಟ್ಟು ಇಂದಿರಾ ಸ್ಕ್ವೇರ್ ಅಂತ ಹೇಳಿ. ಅಲ್ಲಿ ನಿಮಗೆ ಇಂದಿರಾ ಸ್ಕ್ವೇರ್ ಡೈರೆಕ್ಟಾಗಿ ನಿಮಗೆ ಯಾರು ಕೇಳಿದ್ರು ಅವ್ರಿಗೆ ಹೇಳ್ತಾರೆ. ಸೊ ಇಲ್ಲಿ ನನಗೆ ರೇಗಿಸ್ತಾ ಇದ್ರು ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಅಂತ ಎಲ್ಲ. ಆಲ್ಮೋಸ್ಟ್ ಅಲ್ಲಿ ಬಂದಿರೋದು ಎಲ್ಲರೂ ನಾನು ಯಾವಾಗಲೂ ಫೋನ್ ಇಟ್ಕೊಂಡು ಮಾತಾಡ್ತೀನಿ ಅಂತ ಎಲ್ಲ ರೇಗಿಸ್ತಾ ಇರೋರು. ಸೊ ಸರಿ ಅಂತ ಹೇಳಿಬಿಟ್ಟು ಸೆಂಟ್ರಲ್ ವರ್ಲ್ಡ್ ಇಂದ ಒಂಚೂರು ಮುಂದೆ ನಡ್ಕೊಂಡು ಬಂದು ಎಷ್ಟೊಂದು ಪ್ಲೇಸ್ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಸಿಟಿ ಸಖತ್ತಾಗಿತ್ತು. ಬ್ಯಾಂಕಾಕ್ ಅಂತೂ ಹೆವಿ ಬ್ಯುಸಿ ಅಂತಲೇ ಹೇಳ್ಬೋದು, ಮತ್ತು ಹೆವಿ ಟ್ರಾಫಿಕ್ ಜಾಮ್ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೈಟ್ ಆಗ್ತಾ ಎಲ್ಲ ನಿಂತ್ಕೊಂಡು ಶಾಪ್ ಮಾಡ್ಬೋದು, ಅಷ್ಟು ಶಾಪಿಂಗ್ ಹೋಟೆಲ್ಗಳಿತ್ತು. ಮತ್ತು ಡ್ಯೂಕ್ ಬ್ಯಾಗ್ಗಳು ಸಖತ್ತಾಗಿತ್ತು. ಬ್ಯಾಗ್ಗಳೆಲ್ಲ ಆರಾಮಾಗಿ ನೀವು ದುಡ್ಡು ಕೊಟ್ಟು ತೊಗೊಳ್ಬೋದು. ಇಂಡಿಯನ್ ರುಪೀಸ್ ಜಸ್ಟ್ 1500 ರುಪೀಸ್ ಏನೋ ಹೇಳಿದ್ರು ಅಷ್ಟೇ. ಸಕ್ಕತ್ತಾಗಿತ್ತು. ನಮಗೆ ಸ್ಪೇಸ್ ಏನಾದರೂ ಇಟ್ಟಿದ್ರೆ ಶಾರಾಗಿ ನಾವು ಬೈ ಮಾಡ್ತಾಯಿದ್ವಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ತೊಗೊಳ್ಳೋ ಮನಸ್ಸು, ಬಟ್ ಹೆಂಗೋ ಅದು ತೊಗೊಳ್ಳಿಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಇಂದಿರಾ ಸ್ಕ್ವೇರ್ ಅಂದಲ್ಲ, ಅಲ್ಲಿಗೆ ಬಂದ್ವಿ. ಇವಾಗ ಎಂತೆಂಥ ಬಟ್ಟೆಗಳು ಎಷ್ಟು ಆಫರ್ ಇತ್ತು ಗೊತ್ತಾ. ಸೊ ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಅದರಲ್ಲೂ ಹುಡುಗರಿಗಂತೂ ತುಂಬಾ ಚೆನ್ನಾಗಿತ್ತು. ಜಸ್ಟ್ 50 ಬಾತ್ಗೆಲ್ಲ ಎಂತೆಂಥ ಡ್ರೆಸ್ಗಳು, ಎಂತೆಂಥ ಶರ್ಟ್ಗಳು ಅವೈಲಬಲ್ ಇತ್ತು ಗೊತ್ತಾ. 50 ಬಾತ್ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ ಒಂದು 160 ರುಪೀಸ್ ಅಷ್ಟೇ. ಎಷ್ಟು ಚೆನ್ನಾಗಿರುವಂಥ, ಎಷ್ಟು ಚೆನ್ನಾಗಿರೋ ಪ್ಯಾಟ್ರನ್ ಇರೋವಂಥ ಟೀ ಶರ್ಟ್ಸು ಮತ್ತು ಶರ್ಟ್ಗಳು ಆ್ಯಂಡ್ ಪ್ಯಾಂಟ್ಗಳಾಗಿರ್ಬೋದು, ಶೂಸು, ವ್ಯಾಲೆಟ್ ನೋಡಿ ಸಕ್ಕತ್ತಾಗಿತ್ತು. ಮತ್ತು ಯಾರಾದರೂ ಬ್ಯಾಂಕಾಕ್ ಹೋದರೆ ದಯವಿಟ್ಟು ಶಾಪಿಂಗ್ ಮಾತ್ರ ಮಿಸ್ ಮಾಡಲೇಬೇಡಿ. ಸೊ ನನಗೆ ಎಷ್ಟೊಂದು ಜನ ನಾನು ಬ್ಯಾಂಕಾಕ್ ಹೋಗ್ತಿದ್ದೀನಿ ಅಂತ ಹೇಳಿದಾಗ ತುಂಬ ಜನ ನನಗೆ ಹೇಳಿದರು ಬ್ಯಾಂಕಾಕಲ್ಲಿ ಶಾಪಿಂಗ್ ತುಂಬಾ ಫೇಮಸ್ಸು, ಬ್ಯಾಂಕಾಕಲ್ಲಿ ಶಾಪಿಂಗ್ ಮಾಡು ಅಂತೆಲ್ಲ ಹೇಳಿದರು. ಆ್ಯಂಡ್ ಅವರು ಒಂದು ಸ್ವಲ್ಪ ಎಲ್ಲ ತೊಗೊಂಡು ಬರೋಕ್ಕೆಲ್ಲ ಹೇಳಿದರು. ಬಟ್ ನನಗೆ ಏನೂ ತೊಗೊಳಕ್ಕಾಗಿಲ್ಲ, ಇನ್ನು ಬೇರೆಯವ್ರಿಗೆ ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಅಷ್ಟು ಶಾಪ್ ಮಾಡೋಕ್ಕಾಗಲಿಲ್ಲ. ಬಟ್ ಎಷ್ಟಾಗುತ್ತೋ ಏನೇನು ತೊಗೊಳ್ಬೋದು, ಯಾವುದು ಜಾಸ್ತಿ ವೆಯ್ಟ್ ಇರಲ್ವೋ ಆ ಥರದ್ದೆಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿರೋದು ಆಪ್ಷನ್ಸ್ಗಳಿತ್ತು. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಾನೇನಾದರೂ ಬ್ಯಾಂಕಾಕ್ ಹೋಗ್ತಿದ್ದೆ ಪಕ್ಕ ಖಾಲಿ ಸೂಟ್ಕೇಸ್ ತೊಗೊಂಡು ಬರ್ತೀನಿ. ಸೊ ಇಲ್ಲಿಂದ ಎಲ್ಲ ಶಾಪ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಜ ಎಷ್ಟೊಂದು ಜನ ಅದೇ ಥರ ಮಾಡ್ತಾರೆ. ನಮಗೆ ಏರ್ಪೋರ್ಟಲ್ಲೆಲ್ಲ ಫ್ರೆಂಡ್ ಆದವರೆಲ್ಲ ಆ್ಯಕ್ಚುಲಿ ಅವ್ರು ಅದನ್ನೇ ಹೇಳಿದ್ದು, ಖಾಲಿ ಸೂಟ್ಕೇಸ್ ನಾನು ಯಾಕೆ ಖಾಲಿ ಸೂಟ್ಕೇಸ್ ಬಂದಿದ್ದಾರೆ ಅಂತ ಆವಾಗ ಹೇಳಿದ್ರು, ಬ್ಯಾಂಕಾಕಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ. ಲಿಟ್ರಲಿ ಈವನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ, ಸಖತ್ತಾಗಿರುತ್ತೆ. ಆ್ಯಂಡ್ ಈವನ್ ಆಕ್ಸೆಸರೀಸ್ ಆಗಿರ್ಬೋದು, ಫುಟ್ವೇರ್, ಜ್ಯುವೆಲ್ಲರೀಸ್ ಆಗಿರ್ಬೋದು, ಡ್ರೆಸ್ಗಳಾಗಿರ್ಬೋದು, ವೆಸ್ಟರ್ನ್ ತುಂಬ ಅಂದರೆ ತುಂಬ ವೆಸ್ಟರ್ನ್ ಇದೆ. ನಿಮಗೆ ಟ್ರೆಜರ್ ಪ್ಯಾಂಟ್ಸ್ಗಳೆಲ್ಲ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಟಾಪ್ಸ್ ಅಂತೂ ತುಂಬ ಯೂನಿಕ್ ಆಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಳಿಗೂ ನೀವು ಬೇಕಾದರೆ ಶಾಪ್ ಮಾಡ್ಬೋದು. ಆ್ಯಂಡ್ ನನಗೆ ಸಖತ್ ಇಷ್ಟ ಆಗಿದ್ದು ಪ್ಯಾಟ್ರನ್ಸ್, ಎಂಥ ಪ್ಯಾಟ್ರನ್ಸ್. ಆ್ಯಂಡ್ ಜಾಸ್ತಿ ನೀವು ನೋಡ್ಬೋದು ಇಲ್ಲಿ ಈ ಕೊರಿಯನ್ ಸ್ಟೈಲ್ ಡ್ರೆಸ್ಗಳು ತುಂಬಾ ಫೇಮಸ್ ಇಲ್ಲಿ. ಸೊ ನಾವು ಆದಷ್ಟು ಎಷ್ಟೋ ನೋಡಿದ್ವಿ ಕೊರಿಯನ್
ಫೇಮಸ್ ಆಗಿರುವಂಥದ್ದು ಸ್ಕರ್ಟ್ಗಳು, ಡೆನಿಮ್ ಸ್ಕರ್ಟ್ ಎಲ್ಲ ಎಷ್ಟು ಚೀಪಾಗಿ ಸಿಗುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ ಎಲ್ಲನೂ ಅಷ್ಟೇ. ಆ್ಯಂಡ್ ತುಂಬ ಥರದ್ದು ಜನ ಜಾಸ್ತಿ ಜನ ಇದ್ರು ಅವತ್ತು. ಆ್ಯಂಡ್ ಈವನ್ ನೀವು ವ್ಯಾಲೆಟ್ ಎಲ್ಲ ತೊಗೊಳ್ಬೋದು, ವ್ಯಾಲೆಟ್ ಮೇಲೆ ನೀವು ನೇಮ್ ಹಾಕಿಸ್ಕೊಳ್ಬೋದು, ಇನ್ಸ್ಟೆಂಟಾಗಿ ಅಲ್ಲೇ ನಿಮ್ಮ ವ್ಯಾಲೆಟ್ ಮೇಲೆ ನೇಮ್ ಹಾಕಿಕೊಡ್ತಾರೆ. ಸೊ ಗಿಫ್ಟ್ ಯಾರಿಗಾದ್ರೂ ಕೊಡಬೇಕು ಅಂದರೆ ನೀವು ಆರಾಮಾಗಿ ಗಿಫ್ಟ್ನ ತೊಗೊಂಡು ಅವ್ರ ನೇಮ್ ಹಾಕಿ ಅದಕ್ಕೆ ನೀವು ಗಿಫ್ಟ್ ಮಾಡಬಹುದು. ಸೊ ತುಂಬ ಚೆನ್ನಾಗಿತ್ತು ವರ್ಚುವಲ್ಸ್ ಎಲ್ಲ, ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಬ್ಯಾಂಕಾಕಲ್ಲಿ ಇಂದಿರಾ ಸ್ಕ್ವೇರ್ ಹತ್ರ ಇರೋ ಶಾಪಿಂಗ್ ಸೆಂಟರ್ ಇದು. ಯಾರ್ಯಾರು ಬ್ಯಾಂಕಾಕ್ ಹೋಗ್ತೀರಾ ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಪ್ಲೇಸ್ಗೆ ಹೋಗಿ ಶ್ಯೋರ್ಲಿ ಈ ಲವ್ ಇಟ್ ಅಂತ ಹೇಳ್ಬೋದು. ಸೊ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ಕೊಡ್ತೀನಿ. ಸೊ ಇವಾಗ ನಮಗೆ ಮನೆಗೆ ಹೋಗಿ ಮಲ್ಕೊಳ್ಳೋ ಟೈಮ್ ಆಯಿತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.